ಚರಿತ್ರೆ ಗುರುವಿನ ಹತ್ತಿರ ಬಂದೈತಿ. ನಾ ಮಹಾದೇವ ಗುಡಿ ದಾಟಿ ಮತ್ತು ಗುಂಡದ ಮಹಾದೇವ ಕಡೆ ಹೋಗ್ಯತ್ ನಾ ತಿಳ್ಕೊಂಡಿದ್ದೆ. ಯಡಿಯೂರು ಸಿದ್ಧಲಿಂಗೇಶ್ವರ ತಂದೆ ತಾಯಿಗಳು ಆ ಹುಡುಗನಿಗೆ ಕರೆದುಕೊಂಡು ಬಂದು ಗುರುವಿನ ಹತ್ತಿರ ಬಿಟ್ಟಿದ್ದಾರೆ. ನಾವು ನೇರವಾಗಿ ಗುರುವನ್ನು ಮಾಡ್ಕೊಳ್ಬೇಕು ಅಥವಾ ಶಿಷ್ಯತ್ವವನ್ನು ಪಡ್ಕೋಬೇಕು ಅಂತಂದ್ರೆ ಅಲ್ಲಿ ಪರೀಕ್ಷೆಗಳು ಸಾಕಷ್ಟು ನಡೀತಾ ಇರ್ತವೆ. ಈ ಭಾರತದ ಇತಿಹಾಸದ ಪುಟಗಳಲ್ಲಿ ಗುರು ಶಿಷ್ಯರ ಸಂಬಂಧ ತಂದರೆ ಬಹಳಷ್ಟು ಮಹತ್ವತೆಯನ್ನು ಪಡೆದೈತೆ. ಇವಾಗ ವಿವೇಕಾನಂದರ ಹೆಸರನ್ನು ಹೇಳಿದಾಗ ಆ ವಿವೇಕಾನಂದ ಸ್ವಾಮಿಗಳಿಗೆ ರಾಮಕೃಷ್ಣ ಪರಮಹಂಸರ ಆಶೀರ್ವಾದ ಮಾಡಿರುವಂಥದ್ದು. ಶರಣಬಸವೇಶ್ವರ ಹೆಸರನ್ನು ನಾವು ನೋಡಿದಾಗ ಅವ್ರ ಗುರುಗಳ ಆಶೀರ್ವಾದ ಮುಖ್ಯ. ಬಸವಣ್ಣ ಹೆಸರು ಇರ್ಲಿಕ್ಕೆ ಕಾರಣ ಅವ್ರ ಗುರುಗಳ ಆಶೀರ್ವಾದ. ಹೀಗೆ ಪ್ರತಿಯೊಬ್ಬರ ಜೀವನದಲ್ಲಿ ಗುರುವಿನ ಆಶೀರ್ವಾದ ಆಯಿತು ಅಂತಂದ್ರೆ ಅವ ಎಲ್ಲಿ ಹೋದರೂ ಕೂಡ ವಿಜಯಿ ಆಗ್ತಾನೆ. ಏನು ತಂದೆ ತಾಯಿಗಳ ಆಶೀರ್ವಾದ ಒಂದು ಕಡೆ ಇದ್ರೆ ಗುರುವಿನ ಆಶೀರ್ವಾದ ಇನ್ನೊಂದು ಕಡೆ. ನಮಗೆಲ್ಲರ ಆಶೀರ್ವಾದ ಬೇಕು. ತಂದೆ ತಾಯಿಗಳ ಆಶೀರ್ವಾದ ಬೇಕು, ಗುರುವಿನ ಆಶೀರ್ವಾದ ಬೇಕು, ಜ್ಞಾನದ ವೇದ ಆಶೀರ್ವಾದ ಬೇಕು, ಭಗವಂತನ ಆಶೀರ್ವಾದ ಬೇಕು. ಎಲ್ಲವುಗಳ ಆಶೀರ್ವಾದ ಆಯಿತು ಅಂತಂದ್ರೆ ನಾವು ಎಲ್ಲಿ ಹೋದರೂ ಕೂಡ ಗೆದ್ದು ಬರ್ತೇವೆ. ಮಾಸ್ಟ್ರು ಗುರುಗಳು ಶಾಲೆಯಲ್ಲಿ ಮಕ್ಕಳಿಗೆ ಆಶೀರ್ವಾದ ಮಾಡಲಿಲ್ಲ ಅಂತಂದ್ರೆ ಅವ್ರ ಮೇಲೆ ಅತ್ಯಂತ ಪ್ರೀತಿ ತೋರಿಸಿ ಅವ್ರಿಗೆ ಉಪದೇಶ ಪಾಠ ಮಾಡಲಿಲ್ಲ ಅಂತಂದ್ರೆ ಹುಡುಗರು ನಾಪಾಸ್ ಆಗ್ತಾರೆ, ಫೇಲ್ ಆಗ್ತಾರೆ. ಪಾಸ್ ಆಗಬೇಕು ಜೀವನದಲ್ಲಿ ಅಂತಂದರೆ ಗುರುವಿನ ಆಶೀರ್ವಾದ ಮುಖ್ಯ ಇದೆ. ಗುರುಗಳು ಬಹಳಷ್ಟು ಜನರಿದ್ದಾರೆ, ಬಹಳಷ್ಟು ಜನ ಶಿಷ್ಯರಿದ್ದಾರೆ. ಅವರಿಗೆಲ್ಲ ಪರೀಕ್ಷೆ ಮಾಡಿ ಅವರು ತಗೊಂಡಿರ್ತಾರೆ. ನಿಮಗೆಲ್ಲ ಗೊತ್ತಿದೆ, ಸಿದ್ಧಾರೂಢರ ಜೀವನ ಚರಿತ್ರೆಯನ್ನು ನೋಡಿದಾಗ 12 ವರ್ಷ ಗುರುವಿನ ಕುದುರೆ ಇದೆ ಆಶ್ರಮದಲ್ಲಿ. ಈ ಕಡೆ ಒಂದು, ಆ ಕಡೆ ಒಂದು, ಈ ಕಡೆ ಒಂದು. ಅದು ಆಕಾಶವಾಣಿ ಗುಲ್ಬರ್ಗ, ಅದು ಆಕಾಶವಾಣಿ ಧಾರವಾಡ, ಇದು ಆಕಾಶವಾಣಿ ಸಸ್ತಾಪುರ. ಸಿದ್ಧಾರೂಢರ ಚರಿತ್ರೆಯನ್ನು ನೋಡಿದ್ರೆ 12 ವರ್ಷ ಕುದುರೆಯ ಲದ್ದಿ ಬೆಳೆದು ಸೇವೆ ಮಾಡೋದ್ರ ಮುಖಾಂತರ ಗುರುವಿನ ಆಶೀರ್ವಾದ ಪಡೆದಿದ್ದಾನೆ. ನಾವು ಮಠದಲ್ಲಿ ಬರ್ತೇವೆ, ಕಸ ಬಿದ್ದಿತ್ತಂದ್ರೆ ನೋಡ್ಕೊಂಡು ಹಾಗೆ ಹೋಗ್ತೇವೆ. ಅವ ಕುದುರೆ ಲದ್ದಿ ಬೆಳೆದಾನ. ಅಂಗ ಆಪ್ತ ಸ್ಥಾನ ಸದ್ಭಾವ ಸೇವೆಗಳನ್ನು ಮಾಡಬೇಕು ಅಂತ ಶಾಸ್ತ್ರಗಳು ಹೇಳ್ತಾ ಬರ್ತವೆ. ನಮ್ಮ ಮನೆಯನ್ನು ನಾವು ಸ್ವಚ್ಛತೆಯನ್ನು ಇಟ್ಕೊಳ್ತೇವೆ, ಆದರೆ ಗುರು ಮಠ ದೇವಸ್ಥಾನ ಸ್ವಚ್ಛ ಇಡೋದು ನನಗೆ ಯಾಕೆ ಬೇಕ್ರಿ ಅಂತೇವೆ. ಈಗಿಷ್ಟು ಯಾಕಂತಂದ್ರೆ ಇಲ್ಲೆಲ್ಲ ಪ್ರವಚನ ನಡೆದದಂದ್ರೆ ಯಾರು ಹಚ್ಚಾರ ಅವ್ರು ಕೇಳಿಲ್ಲ, ನಾವೇ ಕೇಳೋಣ ಅನ್ನುವಂಥ ಮಂದಿ ಭಾಳ ಅದ. ನಿಮ್ಮ ಈ ಕಡೆ ಇಲ್ಲ, ನಮ್ಮ ಕಡೆ ಬಸವಣ್ಣ ಮತ್ತು ನಿಮ್ಮೇನು ಹಾಕ್ಕೊಂಡು ಯಾರು ಹಚ್ಚಾರ, ಯಾರು ಕರೆದಾರ ಅವರೇ ಸೇವೆ ಮಾಡಲಿ, ಅವರೇ ಕೇಳಲಿ. ಅದು ಆಗಬಾರ್ದು. ಕೇಳಿಸಾಗತ್ತೆ ಹೊರಗೆ ಧ್ವನಿ ಕೇಳಿಸ್ಲಿ ಅಂತಲೇ ಮಾತಾಡ್ತಾ ಇದ್ದೀನಿ.
ಈಗ ನೀ ಕರ್ಕೊಂಡು ಬಂದಿದ್ದಂದ್ರೆ ಇಲ್ಲಿಲ್ಲ, ಇಲ್ಲಿ ಹೇಳ್ತಾ ಇಲ್ಲ, ಬೇರೆ ಕಡೆದು. ಅಲ್ಲಿ ಒಂದು ಕಡೆ ಹೋಗಿದ್ದ ಹಿಂಗೆ ಆಗಿತ್ತು. ಅವ್ರು ಕರ್ಕೊಂಬಂದರೆ ಅವ್ರು ಹಚ್ಚಾರ, ಅವರೇ ಮಾಡಲಿ, ನಮಗೆ ಅದಕ್ಕೆ ಬೇಕು. ಹೀಗೆ ಸೇವೆಯನ್ನು ನಾವು ಕೇವಲ ಗುರು ಸೇವೆಯನ್ನು ಮಾಡಬೇಕಾಗಿತ್ತಂದ್ರೆ, ಗುರುವಿನ ಕೃಪಾ ಕಟಾಕ್ಷಕ್ಕೆ ಪಾತ್ರ ಆಗಬೇಕಾಗಿತ್ತಂದ್ರೆ ಭಾಳ ಸೇವೆ ಮಾಡಬೇಕಾಗ್ತದೆ. ಸೇವಾ ಮಾಡಿದ್ರೆ ಮೇವ ಸಿಗ್ತೈತಿ, ಹೌದಲ್ಲ? ಸೇವಾ ಮಾಡದೆ ಹೋದರೆ ಏನು ಸಿಗ್ತದೆ? ಏನು ಸಿಗೋದಿಲ್ಲ. ನೀವು ಸೇವಾ ಮಾಡಂಗಿಲ್ಲ, ಭಜಿ ಮಾಡ್ತೀರಿ. ಆವಾಗ ಸೇವೆ ಮಾಡೋದ್ರಿಂದ ಭಗವಂತನ ಆಶೀರ್ವಾದ, ಭಗವಂತನ ಪ್ರತ್ಯಕ್ಷ ಮಹಾದೇವ ಗುರು ರೂಪೇಣ ವರ್ತತೆ. ಅದಕ್ಕೆ ದಾಸಿಮನೆಯವರು ಹೇಳ್ತಾರೆ, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು. ಗುರು ಕರುಣಿಸಲು ಸಂಸಾರ ವಿಷಯ ಕೆಟ್ಟಿತ್ತು, ಮಾಯಾ ಪ್ರಪಂಚ ಬಿಟ್ಟಿತ್ತು. ಹುಟ್ಟರಿತು ಹೋಯಿತು ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟನು, ನೆಟ್ಟಗೆ ಗುರುಪಾದವ ಮುಟ್ಟಿ ಭವಗೆಟ್ಟನು. ಕಾಣ ರಾಮನಾಥ, ಕಾಣ ರಾಮನಾಥ. ಹೇಳ್ತಾರೆ, ಗುರು ಕರುಣೆಯನ್ನು ಮಾಡಿದ್ದೇ ಆದರೆ ಭವ ಚಕ್ರವನ್ನು, ಸಂಸಾರದ ದುಃಖವನ್ನು ನಾಶ ಮಾಡುವಂಥ ಶಕ್ತಿ ಗುರುವಿನಲ್ಲೇ ಐತಿ. ಹಡ್ದವ್ರ ಹತ್ತಿರಿಲ್ಲ, ಸಂಬಂಧಿಕರಿಗಲ್ಲ. ಅದಕ್ಕಿಂತ ಸರ್ವಜ್ಞ ಹೇಳಿದರು, ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನ ಕಳೆಯಲರಿಯರು. ಬಂಧನವನ್ನು ಕಳೆಯಬೇಕಾದರೆ ಗುರುವಿನಿಂದಲೇ ಸಾಧ್ಯ ಅಲ್ವಾ? ಬಂಧುಗಳು ಹೇಳ್ತಾರೆ, ನೀವು ಮನೆ ಕಟ್ಟಿದೆ ಬಸವಣ್ಣ, ಅದ್ಭುತವಾಗಿರುವಂಥ ಮನೆ ಕಟ್ಟಿದೆ, ಎಲ್ಲರೂ ಬರ್ತಾರೆ, ಭಾಳ ಚಲೋ ಮಾಡಿದೆ ಬಪ್ಪ, ಶಾಂತಮಲ್ಲ ದೊಡ್ಡ ಮನೆ ಕಟ್ಟಿದಪ್ಪ, ಭಾರಿ ಚೆಂದಾಗೈತಿ, ಭಾರಿ ಚೆಂದಾಗೈತಿ, ಊಟ ಮಾಡೋದು ಚೆಂದಾಗ್ಯದಂತ ಹೇಳಿ ಹೋದರು. ಅವ ಸಾಲ ಮಾಡಿ ಬ್ಯಾಂಕ್ ಲೋನ್ ತೊಗೊಂಡು ಮನೆ ಕಟ್ಟಿದ್ದು ಯಾರಿಗೆ ಗೊತ್ತಿಲ್ಲ, ಯಾರು ವಿಚಾರ ಮಾಡೋದಿಲ್ಲ. ಹೀಗೆ ಬಂಧನವನ್ನು ಕಳೆಯಬೇಕಾಗಿತ್ತಂದರೆ ಸದ್ಗುರುಗಳೇ ಮಾತ್ರ ಸಾಧ್ಯ. ಗುರು, ಸದ್ಗುರು, ಜಗದ್ಗುರು ಎಷ್ಟು ಜನ ಇದ್ದಾರೆ? ಭಾಳ ಜನ ಇದ್ದಾರೆ. ಹೀಗೆ ಗುರು ಆದವನು ಶಿಷ್ಯರನ್ನು ಪರೀಕ್ಷೆ ಮಾಡ್ತಾನೆ. ಶಿಷ್ಯರು ಅಷ್ಟೇ ಭಕ್ತಿಯಿಂದ ಸೇವೆ ಮಾಡಬೇಕು. ನಿಮಗೆಲ್ಲ ಗೊತ್ತಿರುವಂಥ ವಿಚಾರವನ್ನು ನಿಮ್ಗೆ ನೆನಪಿಸ್ತೀನಿ. ಮುಗುಳುಕೋಟೆ ಯಲ್ಲಾಲಿಂಗ ಮಹಾರಾಜರ ಹೆಸರು ಎಲ್ಲ ಗೊತ್ತದ, ಪ್ರಸಿದ್ಧ ಇರುವಂಥವು. ಮುಗುಳುಕೋಟೆ ಯಲ್ಲಾಲಿಂಗ ಅವನು ಯಲ್ಲಪ್ಪ, ಮೊದಲ ಮನೆಯಾಗಿರುವ ಯಲ್ಲಪ್ಪ, ಆಮೇಲೆ ಯಲ್ಲಾಲಿಂಗ ಆದ. ಮೊದಲು ಮನೆಯಾಗಿದ್ದಾಗ ಒಂದಲ್ಲ ಎರಡು ಮದುವೆ ಆಗ್ತಾನೆ. ಕುಸ್ತಿ ಆಡುವಂಥವನ ಪೈಲ್ವಾನ. ಸಂಸಾರ ಬೇಡಾಗಿತ್ತು. ಈ ಪೈಲ್ವಾನ ಸಾಧನೆ ಮಾಡ್ತಾರಲ್ಲ, ಯಾವುದೇ ಸಾಧನೆ ತಿಳ್ಕೊಂಡು ಸಾಧನೆ ಮಾಡುವಂಥವ್ರು ಮದುವೆ ಇಷ್ಟಪಡಲ್ಲ ಅವರು. ಹಾಗೆ ಅವನೆಂತಾನೆ, ನಾನು ಮದುವೆ ವಲ್ಲ ಅಂತಾನೆ. ಆದರೆ ತಂದೆ ತಾಯಿಗಳು, ಗುರು ಹಿರಿಯರು ಸುಮ್ಮನೆ ಇರಂಗಿಲ್ಲ. ಕೆರೆಯಾಗ ಗಲ್ಯಾಗ ಅವಾಗ ವಲ್ಲ ಅಂತಿದ್ರು, ಒತ್ತಾಯ್ದ ಮಾಡ್ತಿದ್ರು. ಈಗ ಮಾಡ್ಕೋತೀವಂತ್ರಿ ಹೆಣ್ಣೆ ಸಿಗ್ತಾ ಇಲ್ಲ. ಹೆಂಗದ ಪರಿಸ್ಥಿತಿ? ಅವಾಗ ಬೇಡ, ಮದುವೆ ಆಗೋದು ಬೇಡ, ಸಂಸಾರ ಎಂಬುವುದೊಂದು ಗಾಳಿಯ ಸೊಡರು, ಸಿರಿ ಎಂಬುವುದೊಂದು ಸಂತಿ ಮಂದಿ ಕಂಡಯ್ಯ. ಏನಿಲ್ಲ, ಸಂಸಾರ ಎಂಬುದು ಗಾಳಿ ಇಟ್ಟೆ ಸೊಡರಂತದ. ಈ ಮಂದಿ ಒಳಗೆ ಯಾವಾಗ ಕೈ ಕೊಟ್ಟು ಹೋಗ್ತಾರೆ ಗೊತ್ತಿಲ್ಲ. ಸಂತಿ ಶ್ರೀರಾಮ್ ಮಾರ್ಕೆಟ್ ಎಟ್ಟತ್ತಿರ್ತದಪ್ಪ, ಬೆಳಗ್ಗೆ 9 ಗಂಟೆ ಸರಾಗಿ 5 ಗಂಟೆ ತಗ್ಗಿರ್ತೈತಿ. ಹಾಗೆ ಸಂಸಾರ ಅದ. ಅಂಥ ಸಂಸಾರವನ್ನು ನನಗೆ ಬೇಡ ಅಂತಿದ್ದೆ ಯಲ್ಲಾಲಿಂಗ, ಯಲ್ಲಪ್ಪ. ಆದರೆ ಗುರು ಹಿರಿಯರು ಅವಾಗಿನ ಕಾಲದಲ್ಲೇ ಒಬ್ಬನೇ ಮಗ ಇದ್ದಪ್ಪ, ಮನೆ ದೀಪ ಬೆಳಗಬೇಕಲ್ಲ.
ಮನೆ ದೀಪ ಬೆಳಗಬೇಕು. ಮನೆ ಏನಂತಾರೆ ಅದಕ್ಕೆ, ಕುಲಪುತ್ರ. ದೀಪ ಹಚ್ಚೋರು ಬೇಕಲ್ಲ, ಇವು ಕುಲಪುತ್ರ ಇಲ್ಲ. ವಂಶೋದ್ಧಾರಕ ಅಂಥವ್ರು ಬೇಕಲ್ಲ ಅಂತೇಳಿ ಮದುವೆ ಮಾಡಿದರು. ಒಂದಲ್ಲ ಎರಡಲ್ಲ ಎರಡು ಮಾಡಿದರು. ಹೆಂಡತಿ ಗರ್ಭವತಿ, ಮೊದಲೇದು ತೀರ್ಕೊಂಡ್ರು. ಎರಡನೇದವಳು ತೀರ್ಕೊತಾಳೆ, ಗರ್ಭವತಿ ಇದ್ದಾಳೆ, ತೀರ್ಕೊಂಡ್ರು. ಮಗು ವ್ಯತ್ಯಾಸ ಆಗಿ ತೀರಿ ಹೋಗಿರ್ತಾಳೆ. ಸ್ಮಶಾನಕ್ಕೆ ತಂದಿದ್ದಾರೆ. ಸ್ಮಶಾನದಲ್ಲಿ ಸುಡ್ತಾ ಇದ್ದಾರೆ. ಸುಡುವ ಸಂದರ್ಭದಲ್ಲಿ ಹೊಟ್ಟೆ ಹೊಡೆದು ಕೂಸು ಅವನ ಪಾದ ಹತ್ತಿರ ಬೀಳ್ತದೆ. ಪಾದ ಹತ್ತಿರ ಬಿದ್ದಾಗ ಮೌಸಮಯವಾಗಿರ್ತಕ್ಕಂಥ ಈ ರಕ್ತ, ಕೀವು ಎಲ್ಲ ಮೈಯೆಲ್ಲ ಅಂಟಿತ್ತು. ನೋಡ್ತಾನೆ, ಹೇಸ್ಕೊಂಡ. ವೈರಾಗ್ಯ ಬರ್ತದೆ ಅವನಿಗೆ. ಮೊದಲೇ ವೈರಾಗ್ಯ ಮೂರ್ತಿ. ವೈರಾಗ್ಯ ಬಂದು ಕೂಡಲೇ ಅಂತಾನೆ, ಬೇಡ ಇದು ಸಂಸಾರ. ಮತ್ತೆ ಇಲ್ಲಿದ್ದರೆ ಇವರು ಮತ್ತೊಂದು ಗಂಟು ಹಾಕ್ತಾರೆ, ಮತ್ತೊಂದು ಕಟ್ತಾರೆ. ಗಂಟು ಹಾಕೋದು ಅಂದ್ರೆ ಬೇರೆ. ನಮ್ಮ ಕಡೆ ಸೋಲಾಪುರ ಕಡೆ ಏನಂತಾರೆ, ಗಂಟು ಬಿದ್ದಾರೇನ್ರಿ ಅಂತಾರೆ. ಗಂಟು ಬಿದ್ದಾರೆ ಅಂದ್ರೆ ಇವ್ರು ಬಿಡಂಗಿಲ್ಲ ಅಂತ ಗಂಟು. ಗಂಟು ಹಾಕೋದಂದ್ರೆ ಕೂಡಿಸೋದು ಅಂತ. ನಿಮ್ಮಲ್ಲಿ ಅಂತಾರೆ ಗಂಟು ಬಿದ್ದಾರೆ ಅಂತೇಳಿ. ಹೀಗೆಲ್ಲಿ ಅವನು ಇಲ್ಲೇ ಇದ್ರೆ ಮತ್ತೆ ಗಂಟು ಹಾಕ್ತಾರ, ಬೇಡ ಸಂಸಾರಕ್ಕೆ ಗಂಟು ಹಾಕ್ತಾರ, ಬೇಡ ಅಂತ ತಿಳ್ಕೊಂಡು ಏನು ಸುಟ್ಟಿರುವಂಥ ಬೂದಿ ಇತ್ತಲ್ಲ, ಬೂದಿಯನ್ನು ಮೈ ತುಂಬ ಹಚ್ಕೋತಾನೆ. ಹುಟ್ಟಿರುವ ಬಟ್ಟೆ ಕಳಿತಾನೆ. ಮೊದಲೇ ಕುಸ್ತಿ ಆಡುವಂಥವನು, ಕೌಪಿನ ಇತ್ತಷ್ಟೇ, ಬಿಚ್ಚಾಕಿ ಮೈ ತುಂಬ ಇವತ್ತು ಹಚ್ಕೊಂಡು ನಡೆದ. ಎಲ್ಲಿಗೆ ಬಂದ ಅಂದ್ರೆ ನೇರವಾಗಿ ಹಾಗೆ ಸಂಚಾರ ಮಾಡ್ಕೊಂತು ಲಚ್ಚಾಣಕ್ಕೆ ಬರ್ತಾನೆ. ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಹತ್ತಿರ. ಸಿದ್ಧಲಿಂಗ ಮಹಾರಾಜರ ಹತ್ತಿರ ಬಂದಾಗ ಗುರುಗಳು, ಶಿಷ್ಯ ಬಂದನಂತೆ ಬೇಗ ಹಾಗೆ ಒಳಗೆ ಕರ್ಕೊಳ್ಳಲ್ಲ. ನಮ್ಮ ಮಠಕ್ಕೆ ಯಾರಾದರೂ ಬಂದರೆ, ಪರಿಚಯ ಇದ್ರು ಬಂದರೆ ಬರ್ರಿ ಅಂತ ಒಳಗೆ ಕರ್ಕೊತೇವೆ. ಯಾರೂ ಗೊತ್ತಿಲ್ಲ ಅಂದ್ರೆ ಏನು ಮಾಡ್ತೇವೆ, ಯಾವ ಊರಪ್ಪ, ಯಾವ ಕಡೆ ನಡೆದಿದ್ದಿ, ನಿನ್ನ ಹೆಸರೇನು, ನೀ ಏನು ಕೆಲಸ ಮಾಡ್ತಿ, ಇಲ್ಲಿ ಯಾರಾದರೂ ಪರಿಚಯ ಅದಾರನೋ, ಹಿಂಗೆಲ್ಲವನ್ನ ಕೇಳಿ ಅವನಿಗೆ ಇಟ್ಕೊತೇವೆ. ಆದರೆ ಎಲ್ಲಪ್ಪ ಮನೆಯನ್ನು ಬಿಟ್ಟು ಬಂದಿದ್ದ, ಸಂಸಾರ ತ್ಯಾಗ ಮಾಡಿ ಬಂದಿದ್ದ, ಲಚ್ಚಾಣಕ್ಕೆ ಬಂದಿದ್ದ. ಗುರುಗಳು ಒಮ್ಮೆ ಸ್ವೀಕರಿಸಲಿಲ್ಲ. ನೋಡ್ತಾರೆ, ಒಂದು ದಿವಸ 2 ದಿವಸ ಹಿಂಗೆ ನೋಡ್ಕೊತ ಅವನಿಗೆ ದೂರ ಇಟ್ಬಿಡ್ತಾರೆ. ಒಂದು ದಿವಸ ಅಂತಾರೆ, ಎಲ್ಲ ಶಿಷ್ಯರಿಗೆ ಕರೆದು, ಬರ್ರಿಯಪ್ಪ ನೀವೆಲ್ಲರೂ ಬರ್ರಿ, ಭಾಳ ಸೇವೆ ಮಾಡಗತ್ತೀರಿ, ನಿಮಗೆ ದೀಕ್ಷಾ ಕೊಡ್ತೀನಿ. ನಾನು ನಿಮಗೇನಿಲ್ಲ, ದೀಕ್ಷಾ ಕೊಡ್ತೀನಿ. ದೀಕ್ಷಾಕ್ಕಿಂತ ಮೊದಲು ಒಂದು ಪರೀಕ್ಷೆ ಮಾಡ್ತೀನಿ. ಏನು ಪರೀಕ್ಷೆ? ಏನು ಪರೀಕ್ಷೆ ಮಾಡ್ತೀರಿ ಅಂತ ಕೇಳಿದಾಗ ಆಗ ಸಿದ್ಧಲಿಂಗ ಹೇಳ್ತಾನೆ, ನೋಡು ನಾವೊಂದು ದೊಡ್ಡ ಗಾರಿ ತೋಡ್ತೀನಿ, ಗಾರಿ ಹೊಡಿತೀನಿ. ಗಾರಿ ಎಷ್ಟು ಜನ ಶಿಷ್ಯರಿದ್ರೆ ಎಲ್ಲರಿಗೂ ಒಂದೊಂದು ಗಾರಿ ಹೊಡಿತೀನಿ, ಗಾರಿಯಾಗಿ ಮುಚ್ತೀನಿ, ಮ್ಯಾಲ ಮಣ್ಣು ಹಾಕ್ತೀನಿ. ಅದರಿಂದ ಯಾರು ಜಯರಾಗ್ತೀರಿ, ಯಾರು ಗೆದ್ದು ಬರ್ತೀರಿ ಅವ್ರಿಗೆ ದೀಕ್ಷಾ ಆಶೀರ್ವಾದ ಆಗ್ತೈತಿ. ಉಳಿದವರು ಸತ್ತಿದ್ರಿಂದ ಅಲ್ಲೇ ಮಣ್ಣು ಮಾಡಿಬಿಡ್ತೀನಿ ಅಂತ. ಅವ್ರಂತಾರೆ, ಎಲ್ಲರೂ ಬಂದಿರಲ್ಲ, ಸಂಸಾರ ಸಾಕಾಗಿ, ಸಂಸಾರದಾಗ ಏನೈತಿ ಹುರುಳಿಲ್ಲ, ಎಲ್ಲವನ್ನ ಅನುಭವಿಸಿ ಬಂದವರಂತಾರೆ, ಇನ್ನ ಮನೆಯಾಗಿದ್ರೆ ಚಂದ ಇರ್ತೈತಿ ಹೆಂಡತಿ ಮಕ್ಕಳ ಕೈಯಾಗ. ಇಲ್ಲೇನು ಬಂದು ಗುರುವಿನ ಹತ್ತಿರ ಅವನ ಆಶೀರ್ವಾದ ಆಗ್ತದೆ, ಪುಕ್ಷಾಟಿ ಪ್ರಸಾದ ಸಿಗ್ತತಿ. ಇಲ್ಲಿ ಬಂದರೂ ನಮ್ಮದು ಕಾಟ ತಪ್ಪಲಿಲ್ಲ, ತೊಂದರೆ ತಪ್ಪಲಿಲ್ಲ. ಇಲ್ಲಿ ಸಾಯೋದಕ್ಕಿಂತ ಅಲ್ಲೇ ಹೋಗೋದು ವಾಸಿ ಅಂತ ಬಿಟ್ಟು ಹೋದ್ರು ಅಂತೆ ಎಲ್ಲರು. ವಾಪಸ್ ಮತ್ತೆ ಮರಳಿ ಗೂಡಿಗೆ ಮನೆಗೆ ಹೋದರು. ಆದರೆ ಎಲ್ಲಪ್ಪ ಮಾತ್ರ ಉಳ್ಕೊಂಡ, ಗುರುವೇ ಇದ್ದರೆ ನಿನ್ನ ಪಾದಕ್ಕೆ, ಹೋದರೆ ನಿನ್ನ ಪಾದಕ್ಕೆ. ಅದಕ್ಕೆ ಹೇಳಿದರು ಬಸವಣ್ಣವರು, ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಎನ್ನ ಮಾನಾಪಮಾನ ನಿಮ್ಮದಯ್ಯ, ಎನ್ನ ಹಾನಿ ವೃದ್ಧಿ ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ದಿಮ್ಮಿತ್ತೆ ಕೂಡಲ ಸಂಗಮ ದೇವ. ಹೇಗೆ ಬಸವಣ್ಣವರು ವಚನದಲ್ಲಿ ಹೇಳಿದಾರೋ ಹಾಗೆ ಅಲ್ಲ, ಎಲ್ಲಪ್ಪ ಹೇಳ್ತಾನೆ, ಮಹಾರಾಜ ಗುರುಗಳೇ ಇದ್ದರೆ ನಿಮ್ಮ ಪಾದಕ್ಕೆ, ಇಲ್ಲದೇ ಇದ್ದರೆ ಅಲ್ಲೇ ನನಗೆ ಮಣ್ಣು ಮಾಡಿ.
ನಾನಂತೂ ವೈರಾಗ್ಯ ಮೂರ್ತಿಯಾಗಿ ನಿಮ್ಮ ಎಲ್ಲ ಸಂಸಾರವನ್ನು ನೋಡಿ ಬೇಡ ಅಂದ್ರೆ ಇವರು ಎಲ್ಲ ಕಟ್ಟು ಹಾಕಿದ್ರು. ನಿನ್ನ ಪಾದಕ್ಕೆ ಬಂದಿದ್ದೀನಿ, ನೀನು ಏನು ಮಾಡ್ತೀಯೋ ಗೊತ್ತಿಲ್ಲ, ಅದು ನಿನಗೆ ಶರಣಾಗತನಾಗ್ತಾ ಇದ್ದೀನಿ. ಆಗ ಗಾರಿಯನ್ನು ತೋಡ್ತಾರೆ. ಗಾರಿ ತೋಡಿ ಮುಚ್ಚಾಕ್ತಾರೆ. ಒಂದಲ್ಲ ಎರಡಲ್ಲ 3 ದಿವಸವರೆಗೆ ತೆಗೆಯಂಗಿಲ್ಲ ಗಾರಿಯನ್ನು. ಕೇವಲ ಕೌಪಿನಿಧಾರಿಯಾಗಿ ಕೂತಿದ್ದಾನೆ. 3 ದಿವಸ ಕೂತ್ಕೊಂಡ. ತೆಗೀರಪ್ಪ ಅಂತ ಹೇಳ್ತಾರೆ. ಸಾಕು, ಅದನ್ನು ಹಚ್ಚಿ 3 ದಿವಸ ಕೂತ್ಕೊಂಡು ಆಮೇಲೆ ಹೇಳ್ತಾರೆ ಶಿಷ್ಯರಿಗೆಲ್ಲ, ತೆಗೀರಪ್ಪ ನೋಡ್ರಿ ಅದನೋ ಹೋಗ್ಯಾನೋ ಅಂತೇಳಿ ತೆಗೆದಕ್ಕೆ ಹಚ್ತಾರೆ. ಎಲ್ಲಪ್ಪ ಏನು ಮೊದಲ ಸಂಸಾರ ಮನೆ ಬಿಟ್ಟು ಬಂದಿದ್ದಲ್ಲ, 3 ದಿವಸಗಳ ಗುರುವಿನ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಕೂತಿದ್ದ. ಏನು 3 ದಿವಸ ಕುಂತಿದ್ದಲ್ಲ, ಮೊದಲಿನಕ್ಕಿಂತಲೂ ತೇಜೋಮೂರ್ತಿಯಾಗಿ ಅವನು ಶೋಭಿಸ್ತಾ ಇದ್ದ. ಅಂಥ ನೀನು ಎಲ್ಲಪ್ಪಲ್ಲಪ್ಪ, ಎಲ್ಲರ ಲಿಂಗ ಅಂತ ಗುರುಗಳು ಏನು ಮಾಡ್ತಾರೆ, ಆ ಗಾರಿಯಿಂದ ಕೈ ಹಿಡಿದು ಎತ್ತಿಕೊಳ್ತಾರಂತೆ, ಆಶೀರ್ವಾದ ಮಾಡ್ತಾರೆ. ನೋಡೋಣ ಒಂದು ಹಾಡಿನ ನಂತರ. ದಯಾಮಯ ಆಗಿರ್ತಾನೆ, ಕರುಣಾಮಯವಾಗಿರ್ತಾನೆ. ಯಾಕಂದರೆ ಎರಡೂ ಅವನಲ್ಲಿ ಆ ಶಕ್ತಿ ಇದೆ. ಅಂಥ ಶಕ್ತಿಯ ಆಶೀರ್ವಾದ ಪಡಿಬೇಕಾಗಿತ್ತಂದರೆ ಸಿದ್ಧಲಿಂಗೇಶ್ವರ ತಾನು ಗೋಸಲ ಚನ್ನ ಬಸವನ ಹತ್ತಿರ ಸೇವೆಯನ್ನು ಮಾಡ್ತಾ ಹೋಗ್ತಾನೆ. ಅದು ಏನು ಅನ್ನುವಂಥ ವಿಚಾರವನ್ನು ನಾವು ಮುಂದೆ ನೋಡೋಣ. 7 ಕೋಟಿ ಮಂತ್ರವನ್ನು ಜಪ ಮಾಡ್ತಾರೆ. ಮಂತ್ರ ಜಪ ಮಾಡ್ತಾ ಮಾಡ್ತಾ ಇಡೀ ಸಂಚಾರ ಮಾಡ್ತಾ 700ಕ್ಕೂ ಹೆಚ್ಚು ಮಠಗಳಾಗ್ಯದವು. 700 1000 ಸಮೀಪ ಅಂತ ತಿಳ್ಕೊಳ್ಳಿ. ಈಗ ಆ ಮಠಗಳ ಮೀರಿಸುವಂಥದ್ದು ನಮ್ಮ ಹವೈ ಮಲ್ಲಿನಾಥ ಸ್ವಾಮಿಗಳು. ಅವರು ಸಿಕ್ಕಾಪಟ್ಟೆ ಮಠಗಳಾಗಿದ್ದಾವೆ. ಯೋಗ ಸುಕೃತ ಪೂರ್ವಜನ್ಮದು. ನಾವು ಒಂದು ಮಠ ಕಟ್ತೀವಿ ಅಂದ್ರೆ ಆಗಲ್ಲಾಗ್ಯದ. ನಮ್ಗೆ ಹಳೆ ಮಂದಿದ್ರು ಎಲ್ಲ ಇಲ್ಲಿ 12 13ರಲ್ಲಿ ಪ್ರವಚನ ಮಾಡಿದ್ದ. ಆಗ ಟೋಪಣ್ಣ, ನಮ್ಮ ಶೇರಿಕಾರ ಮಲ್ಲು, ಕೆಲವೆಲ್ಲ ಮಂದಿ ಇದ್ದರು. ಅವರೆಲ್ಲ ಆನಂದೊಳಗೆ ಬರೋರು. ಅಪ್ಪರ ನೀವು ಎಲ್ಲಿ ಹೋಗೋದಿಲ್ಲ ರೀ, ಇಲ್ಲೇ ಇರೋದು ರೀ, ಇಲ್ಲಿ ಮ್ಯಾಲೆ ಒಂದು ರೂಮ್ ಕಟ್ತೀವ್ರಪ್ಪ, ಇಲ್ಲೇ ಇರೋದು ಅಂತಿದ್ರು. ಮುಂಜಾನೆ ಎದ್ದ ಕೂಡಲೇ ಕಟ್ಟೋದು ಮರಿತಿದ್ರು, ನನಗೂ ಮರಿತಿದ್ರು. ರಾತ್ರಿ ಅಷ್ಟೇ ನೆನಪು ಬರ್ತಿತ್ತು. ಹಾಗೆಲ್ಲ ಮಾಡಿ ಆಗ್ಯದ. ಯಾವಾಗ ಬೇಕಾದಾಗ ಒಂದಿರ್ಬೋದು. ಕೆಲವರು ಮಂದಿ ಅವಾಗ ಇದ್ದರು. ಆದರೆ ಅವರಷ್ಟೆಲ್ಲ ಗುರುವಿನ ಆಶೀರ್ವಾದದಿಂದ ಪೂರ್ವ ಪುಣ್ಯ ಇರುವುದರಿಂದ ಅಂಥ ಗುರುಗಳು ಸಿಕ್ಕಿದ್ದಾರೆ. ಇಲ್ಲಿ ಸಿದ್ಧಲಿಂಗ ಅಂಗ ಆಪ್ತ ಸ್ಥಾನ ಸದ್ಭಾವ ಸೇವೆಗಳನ್ನು ಮಾಡ್ತಾ ಗುರುವಿನ ಸೇವೆಯನ್ನು ಮಾಡ್ತಾನೆ. ಇನ್ನೊಂದು, ಗುರುವಿನ ಹತ್ತಿರ ಬಹಳಷ್ಟು ಜನ ಶಿಷ್ಯರಿದ್ದರೆ ವೈಮನಸ್ಸು ಬರ್ತದೆ. ಏನು ಬಸವಣ್ಣ, ತಂದೆಗೆ ಒಬ್ಬ ಮಗ ಇದ್ರೆ ಭಾಳ ಪ್ರೀತಿ ಇರ್ತದೆ. ಒಂದು 4-5 ಡಜನ್ ಅದು ಅಂದ್ರೆ, ನಮ್ಮ ಆಯಿಗೆ ಡಜನ್ ಇದ್ದು, ನಮ್ಮ ಅಪ್ಪಗೆ 5 ಅದು. ಈಗ ನಮ್ಮ ಅಣ್ಣ ತಮ್ಮರಿಗೆ 1-2 ಅಷ್ಟೇ. ಎಲ್ಲಿಗೆ ಬಂತು? ಭಾಳಷ್ಟು ಮಕ್ಕಳು ಅದು ಅಂದ್ರೆ ಪ್ರೀತಿ ಕಡಿಮೆ ಆಗ್ತದೆ. ಇವನಿಗೆ ಮಾಡ್ರೆ ಅವನಿಗೆ ಸಿಟ್ಟು, ಅವನಿಗೆ ಕೊಟ್ಟರೆ ಇವನಿಗೆ ಸಿಟ್ಟು. ಹೀಗೆ ಶಿಷ್ಯರಲ್ಲಿ ತಾರತಮ್ಯ ಶುರು ಆಗ್ತದೆ. ಗುರುಗಳು ಬರೇ ಸಿದ್ಧಲಿಂಗನಿಗೆ ಸೇವೆ ಮಾಡ್ತಾರೆ, ಸಿದ್ಧಲಿಂಗನ ಕಡೆಯಿಂದ ಸೇವೆ ಮಾಡ್ಕೊತಾರೆ, ಸಿದ್ಧಲಿಂಗ ಅಂತಲೇ ಕರೀತಾರೆ. ಏನಿದ್ರು ಅವನಿಗೆ ಹೇಳ್ತಾರೆ, ನಮ್ಗೆ ಯಾರು ಹೇಳಂಗಿಲ್ಲ. ನಿಮಗೆ ನೆನಪಿಸ್ತೀನಿ, ಗೋವಿಂದ ಭಟ್ರು ಬ್ರಾಹ್ಮಣರು, ಶರೀಫ ಶಿಷ್ಯ ಮುಸ್ಲಿಮ. ಆದರೆ ಅತ್ಯಂತ ಗುರುವಿನ ಸೇವೆಯನ್ನು ಮಾಡ್ಕೊಂಡು ಬಂದಂಥ ಶರೀಫ ಗುರು ಏನು ಹೇಳ್ತಾನೆ ಅದನ್ನು ಚಾಚು ತಪ್ಪದೆ ಮಾಡ್ತಿದ್ದ. ಈ ಬ್ರಾಹ್ಮಣರು ಶಿಷ್ಯರೇನಿರ್ತಾರಲ್ಲ, ಜಾತೀಯತೆ ಮಾಡುವಂಥವ್ರು, ಅವನು ಕೆಳ ಸಮಾಜ, ಒಂದು ಮುಸ್ಲಿಂ ಸಮಾಜಕ್ಕೆ ನಮ್ಮ ಗುರುಗಳು ಇಟ್ಕೊಂಡಾರಲ್ಲ, ಅವನ ಕಡೆಯಿಂದ ಸೇವೆ ಮಾಡಿಸ್ಕೊತಾರೆ. ಇವನಿಗೆ ಏನಾದರೂ ಮಾಡಿ ನಿಂದೆ ಮಾಡಬೇಕು, ಅಪಚಾರ ಮಾಡಬೇಕು ಅಂಥ ಶರೀಫನಿಗೆ ಕೂಡ ಇವರು ಈ ಉಳಿದಂಥ ಶಿಷ್ಯರೆಲ್ಲ ಹಾಗದಾನೆ, ಹೀಗದಾನೆ, ಹಿಂಗೆ ಮಾಡ್ತಾನೆ, ಹಾಗೆ ಮಾಡ್ತಾನೆ ಅಂತ ಹೇಳ್ತಿದ್ರು. ಒಂದು ಸಲ ಏನಾಗಿತ್ತಂದ್ರೆ, ಹೀಗೆ ಹೋಗುವಾಗ ಎಲ್ಲೋ ಪ್ರವಾಸಕ್ಕೆ ಭಕ್ತರ ಮನೆಗೆ ಹೋಗ್ತಾಯಿದ್ರು.
ಹೋಗುವಾಗ ಅಂತಾರೆ, ಬರಪ್ಪ ದಾಟಿ ಬರ್ರಿ, ಮುಳ್ಳಿನ ಕಂಟಿಗಳಿದ್ದು ದಾಟಿ ಬರ್ರಿ ಅಂತಾರೆ. ಗುರುಗಳೇ ಮುಳ್ಳದವ ಹೆಂಗೆ ಚುಚ್ಚಬೇಕು, ಸೂಸ್ತವೆ. ಆ ಗುರುಗಳಂತಾರೆ, ಅವ್ರ ಕಾಲಲ್ಲಿರ್ತಕ್ಕಂಥ ಪಾದರಕ್ಷೆಯನ್ನು ಕೊಡ್ತಾರೆ. ಇವು ಹಾಕ್ಕೊಂಡು ಬರಪ್ಪ ಚುಸ್ತವೆ, ಇವರು ಹಾಕ್ಕೊಂಡು ಬರ್ರಿ ಅಂತ. ಈ ಗುರುಗಳ ಪಾದರಕ್ಷೆ ನಾವು ಮುಟ್ಟುವುದಿಲ್ಲ, ತುಳಿಯುವುದು ಯೋಗ್ಯವಲ್ಲ. ಅವ್ರು ಮುಟ್ಟಿದ್ದು ವಸ್ತುಗಳು, ಅವರು ಬಳಸಿದ ವಸ್ತುಗಳು ನಾವು ಮುಟ್ಟಬಾರ್ದು, ತುಳಿಬಾರ್ದು ಅಂತ ಬ್ರಾಹ್ಮಣರೆಲ್ಲ ಹಿಂದೆ ಸರಿತಾರೆ. ಶರೀಫ ನೀರೇ ಹಾಕ್ಕೊಂಡು ಬಾರೋ ಅಂತ ಕೇಳ್ತಾರೆ. ಆಗ ಶರೀಫ ಆಗಲಿ ಅಂತ ಗುರುವಿನ ಪಾದರಕ್ಷೆ ಹಾಕ್ಕೊಂಡು ದಾಡ್ತಾನೆ. ಆಗ ಬೈತಾರೆ ಎಲ್ಲ ಶಿಷ್ಯರು, ಗುರುಗಳೇ ಎಂಥ ಶರೀಫ ಶಿಷ್ಯ. ಆ ಗುರುಗಳಂತಾರೆ, ನೀವೆಲ್ಲ ನನ್ನ ನಾಲಿಗೆಯನ್ನು ತುಳಿದಿರಿ, ಅವ ಮಾತ್ರ ಕೇವಲ ಕೆರವು ಅಷ್ಟೇ, ಪಾದರಕ್ಷೆ ಅಷ್ಟೇ ತುಳಿದಾನೆ, ನಾಲ್ಗೆ ನನ್ನ ಮಾತಿಗೆ ನೀವು ಬೆಲೆ ಕೊಡಲಿಲ್ಲ ಅಂತ ಹೇಳ್ತಾರೆ ಶರೀಫ್ ಗುರು ಗೋವಿಂದ ಭಟ್ರು ಶಿಷ್ಯರಿಗೆ. ಇವತ್ತು ವಿಚಾರ ಮಾಡಬೇಕಂತ ಹಲವಾರು ಶಿಷ್ಯರಲ್ಲಿ ನಾವು ಗುರುವಿನ ಮಾತನ್ನು ಕೇಳಬೇಕು ವಿನಃ ಅವ್ರು ಹೇಗೆ, ಅದಕ್ಕೆ ಗುರು ಶ್ರೀ ಗುರು ವಚನದಿಂದ ಅದಕ್ಕೆ ಸುದೆ ಉಂಟೆ, ಶ್ರೀ ಗುರು ವಚನೋಪದೇಶವನ್ನಾಲಿಸಿ ದಾಗಳಹುದು ನರರಿಗೆ ಮುಕ್ತಿ. ಇಂಥ ಮುಕ್ತಿಯ ಪಥವನ್ನು ತೋರುವಂಥ ಗುರುಗಳು ಆ ಗುರುವಿನ ಸೇವೆಯನ್ನು ಸಿದ್ಧಲಿಂಗ ಮಾಡ್ತಾ ಇದ್ದಾನೆ. ಮಾಡ್ತಾ ಇರಬೇಕಾದ್ರೆ ಒಂದು ದಿವಸ ಏನಾಗ್ತದೆ ಅಂತ ಕೇಳಿದರೆ, ಪೂಜಾ ಕೂತಿದ್ದಾರೆ ಗುರುಗಳು, ಎಲ್ಲ ಶಿಷ್ಯರು ಕೂತಿದ್ದಾರೆ, ಅವನು ಸಿದ್ಧಲಿಂಗ ಇದ್ದಾನೆ, ಪೂಜೆ ಕೂತಿದ್ದಾರೆ, ಏಕನಿಷ್ಠವಾಗಿ ಪೂಜೆ ಮಾಡ್ತಾ ಇದ್ದಾರೆ. ಲಿಂಗವೇ ತಾನೇ ಲಿಂಗವಾಗಿ. ಲಿಂಗ ನೋಡಬೇಕಾದ್ರೆ, ಲಿಂಗ ಪೂಜೆ ಮಾಡಬೇಕಾದ್ರೆ ಲಿಂಗವನ್ನೇ ತಾನಾಗಬೇಕು, ತಾನೇ ಲಿಂಗ ಆಗಬೇಕು. ಈಗ ನಾವು ಲಿಂಗನೂ ಆಗಂಗಿಲ್ಲ, ನಾವು ಇದೂ ಆಗೋದಿಲ್ಲ, ಆಗೋದಿಲ್ಲ, ಲಿಂಗನೂ ಇಲ್ಲ, ಅಂಗನೆಯಲ್ಲಿ ಏನಾಗ್ತೇವೆ ಅಂದ್ರೆ ಮಂಗನಂಗೆ ಆಗ್ತೇವೆ ಅಷ್ಟೇ. ಆಗ ಲಿಂಗ ಸಾಮರಸ್ಯವನ್ನು ಹೊಂದಿ ಪೂಜೆ ಮಾಡ್ತಾ ಇದ್ದಾರೆ. ಹೂ ಪತ್ರಿ ನೀರು ತರುವಂಥ ಕೆಲಸವನ್ನು ಸಿದ್ಧಲಿಂಗ ಮಾಡ್ತಾ ಇದ್ದಾನೆ. ಅಲ್ಲಿ ಏನಾಗಿತ್ತಂದರೆ, ದೀಪದ ಕುಡಿ ಬಂದು ದೀಪ ಸಣ್ಣ ಆಗ್ತಾಯಿತ್ತು, ದೀಪ ಆರೋಗ್ತಾ ಇತ್ತು. ಯಾಕೆ ಆರೋಗ್ತದಂದರೆ ಅದರಲ್ಲಿ ಎಣ್ಣೆ ತೀರ್ತಾ ಇದೆ, ಎಣ್ಣೆ ಕಡಿಮೆ ಆಗ್ತಾ ಇದೆ, ಎಣ್ಣೆಯನ್ನು ಮುಗಿತಾ ಇದೆ. ಆ ಕಡೆ ಈ ಕಡೆ ಎಲ್ಲ ಶಿಷ್ಯರು ನೋಡ್ತಾರೆ, ಎಲ್ಲಿ ಎಣ್ಣೆ ಡಬ್ಬ ಇಲ್ಲ, ಎಣ್ಣೆ ಆಗೈತಿ, ಖಾಲಿ ಆಗ್ಯದ ಎಣ್ಣೆ. ಇನ್ನು ಏನು ಮಾಡಬೇಕು, ನನ್ನ ಗುರುವಿನ ಸೇವೆಗೆ ಅಡೆತಡೆ ಆಗ್ತದೆ, ನನ್ನ ಗುರುವಿನ ಸೇವೆಗೆ ಅಡೆತಡೆ ಆಗ್ತದೆ, ತೊಂದರೆ ಆಗ್ತದಲ್ಲ. ದೀಪ ಆರ್ತಂದರೆ ಅಪಶಕುನ ಆಗ್ತದಲ್ಲ ತಿಳ್ಕೊಂಡು ಏನು ಮಾಡ್ತಾನೆ, ಸಿದ್ಧಲಿಂಗ ಅಲ್ಲೇ ಪೂಜೆ ಮಾಡಿರ್ತಕ್ಕಂಥ ಕೊಡದಲ್ಲಿ ನೀರು ತುಂಬಿಟ್ಟಿದ್ರು. ಆ ನೀರನ್ನು ತೊಗೊಂಡು ಗುರುವಿನ ಸ್ಮರಣೆಯನ್ನು ಮಾಡಿ, ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಸಖಾ ತ್ವಮೇವ ವಿದ್ಯಾದ್ರವಿಣಂ ತ್ವಮೇವ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ಒಂದೇ ಪರಮಾನಂದ ಮಾಧವಂ. ಗುರುವಿನ ಸೇವೆಯನ್ನು, ಗುರುವಿನ ಸ್ಮರಣೆಯನ್ನು ಮಾಡಿಕೊಂಡು ಆ ನೀರನ್ನು ಪಣತೆಯಲ್ಲಿ ಹಾಕ್ತಾನೆ. ಪಣತೆಯಲ್ಲಿ ಹಾಕಿದಾಗ ಮತ್ತೆ ಯಥಾ ರೀತಿಯಾಗಿ ಎಣ್ಣೆ ಹಾಕಿದರೆ ಹೆಂಗೆ ದೀಪ ಉರಿತದೋ ಹಾಗೆ ಉರಿಯೋಕ್ಕೆ ಪ್ರಾರಂಭ ಆಯಿತು. ಆರ್ತಕ್ಕಂಥ ದೀಪವನ್ನು ಬೆಳೆಸಿದವನು ಸಿದ್ಧಲಿಂಗ. ಹಾಗೆ ಅಲ್ಲಿ ಸೇವೆ ಮಾಡ್ತಾ ಒಂದು ದಿವಸ ಏನಾಗ್ತಂತ ಕೇಳಿದರೆ, ಆ ಮಠದಲ್ಲಿ ಬಸವಣ್ಣ ನಂದಿ ಇರ್ತದೆ, ನಂದಿಗೆ ಎಲ್ಲರೂ ನೈವೇದ್ಯ ಮಾಡಿ ಪ್ರಸಾದ ಮಾಡ್ರಪ್ಪ ಅಂತ ಹೇಳಿದ್ದಾರೆ. ಎಲ್ಲರೂ ಪ್ಲೇಟ್ ತೊಗೊಂಡು ಹೋಗಿದ್ದಾರೆ, ಪ್ಲೇಟಲ್ಲಿ ನೈವೇದ್ಯ ತೊಗೊಂಡು ಹೋಗಿದ್ದಾರೆ. ಆದರೆ ಎಲ್ಲರೂ ಶಿಷ್ಯರು ದೇವ ತುಜೆ ಕಡೆ ಹಾತ್ ಮಜೆ ಕಡೆ ಬಾತ್ ಅಂದ್ಕೊಂಡು ವಾಪಸ್ ಬಂದುಬಿಟ್ರು. ಸಿದ್ಧಲಿಂಗ ಅಂತಾನೆ, ಗುರುಗಳು ಹೇಳಿದ್ದಾರೆ ನಿನಗೆ ನೈವೇದ್ಯ ಮಾಡಿ ಸ್ವೀಕರಿಸಂತ ಹೇಳಿದ್ದಾರೆ, ಅದಕ್ಕೆ ನೀನು ನೈವೇದ್ಯವನ್ನು ಸ್ವೀಕರಿಸ್ಬೇಕಂತ ಪ್ಲೇಟ್, ತಟ್ಟೆ, ತಾಟ ಏನಂತೀರಿ ನೀವು, ಕಂಗಾಳ, ಅದು ನೈವೇದ್ಯ ಮಾಡಿದ್ದಲ್ಲಿ ಮುಂದಿಟ್ಟು ಪ್ರಾರ್ಥನೆ ಮಾಡಿ. ನಂದೀಶ ಎತ್ತ ನೇರಿದ ಕರ್ತನೊಬ್ಬನೇ ಜಗಕ್ಕೆಲ್ಲ, ಎತ್ತು ಬೆಳೆದ ಧಾನ್ಯವನ್ನುಂಬ ದೇವರ ಕೆಳೆಲ್ಲ ನಿಮ್ಮ ತೊತ್ತಿನ ಮಕ್ಕಳು. ಈ ಜಗತ್ತನ್ನು ಸೃಷ್ಟಿ ಮಾಡಿದಂಥವನು ಪರಮಾತ್ಮ. ಪರಮಾತ್ಮ ಎದ್ರ ಮೇಲಿದ್ದಾನೆ, ನಂದಿ ಮೇಲಿದ್ದಾನೆ. ಆ ನಂದಿಯಿಂದಲೇ ಈ ಜಗತ್ತಿನಲ್ಲಿ ಬೆಳೆಯನ್ನು ಬೆಳೀತಾ ಇದ್ದೇವೆ. ಎತ್ತಿನ ನಂದಿ, ಎತ್ತಿನ ಹಾಗೆ ನೀನಿಲ್ಲದ ಈ ಜಗತ್ತು ಇಲ್ಲ. ನನ್ನ ಗುರುವಿನ ಆಜ್ಞೆ ಆಗಿದೆ, ನೀನು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳಿದಾಗ ಆ ಕಲ್ಲು ಬಸವ ಪ್ರಸಾದವನ್ನು ಸ್ವೀಕರಿಸ್ತಾನೆ. ಪ್ರಸಾದ ಸ್ವೀಕರಿಸಿ ಅವನಿಗೆ ಆಶೀರ್ವಾದ ಮಾಡ್ತದೆ. ಮುಂದೆ ತೊಗೊಂಡು ಬರ್ತಾನೆ ಖಾಲಿ ಪ್ಲೇಟ್ ನೋಡಿದೆ. ಗುರುಗಳೆಲ್ಲ ನೋಡ್ತಾ ಇರ್ತಾರೆ, ಎಲ್ಲ ನೋಡ್ತಾರೆ.
ಎಲ್ಲರಲ್ಲಿ ಪ್ಲೇಟಲ್ಲಿ ನೈವೇದ್ಯ ಇತ್ತು, ಇವನು ಅದರಲ್ಲಿ ಇರಲಿಲ್ಲ. ಏನು ಮಾಡಿದೆವು, ತಿಂದು ಬಂದೇನೋ ಅಂತ ಕೇಳಿದಾಗಿಲ್ಲ, ನಂದಿ ಬಸವನೇ ಕೊಟ್ಟೀನಿ. ಬಸವಗೆ ತಿನ್ನಿಸಿದಂದ್ರೆ ಎಲ್ಲ ನಗ್ತಾ ಇರ್ತಾರೆ, ಹ್ಯಾಂಗೆ ಕಲ್ಲು ಬಸವಣ್ಣ ತಿಂತಾನೆ, ಕಲ್ಲು ಬಸವಣ್ಣ ಹೆಂಗೆ ತಿಂತಾನೆ. ಆಗ ಗುರುಗಳೇ, ನಿಮ್ಮ ಆಜ್ಞೆ ಆದರೆ ನೀವು ನಾಳೆಗೆ ಮತ್ತೆ ನನ್ನ ಜೊತೆಗೆ ಬಂದು ನೋಡ್ಬೋದು. ಆಗ ನಾಳೆಗೆಲ್ಲ ತಯಾರಾಗಿ ನಿಂತಿರ್ತಾರೆ ಎಲ್ಲ ಶಿಷ್ಯರು, ಹೆಂಗೆ ತಿನ್ನಿಸ್ತಾನೆ ನೋಡೋಣ, ಹೆಂಗೆ ತಿನ್ನಿಸ್ತಾನೆ ನೋಡೋಣ. ನಿಮಗೆಲ್ಲ ಗೊತ್ತಿದೆ, ಸಿದ್ಧಾರೂಢ ಚರಿತ್ರೆಯಲ್ಲಿ ಬಸವಣ್ಣನ ಮೇಲೆ ಕೂತಿದ್ದ ಸಿದ್ಧಾರೂಢ. ನೀವು ಹಲವಾರು ಕಥೆಗಳದಾವು, ನಂದಿ ಬಸವಾಗಲಿ ಅಥವಾ ಇವೆಲ್ಲ. ಹಾಗಿಲ್ಲಿ ಸಿದ್ಧಲಿಂಗ ಮತ್ತೆ ಮರುದಿವಸ ಗುರುವಿನ ಸಮೇತವಾಗಿ ಶಿಷ್ಯರ ಜೊತೆಗೂಡಿ ಎಲ್ಲ ಅಲ್ಲಿ ಬಂತಾರೆ, ದೇವಸ್ಥಾನಕ್ಕೆ ಬಂದು ಎಲ್ಲರ ನೈವೇದ್ಯವನ್ನು ಮಾಡ್ದಲ್ಲ, ಇವನು ಅಂತಾನೆ ನೈವೇದ್ಯವನ್ನು, ಇವನು ಅಷ್ಟೇ ನೈವೇದ್ಯವನ್ನು ತೊಗೊಂಡು ಬಂದಿರ್ತಾನೆ, ಹೆಂಗೆ ತಿನ್ನಿಸ್ತಾನೆ ನೋಡಬೇಕು ಅಂತೇಳಿ. ಹಾಗೆ ಗುರುವಿನ ಸ್ಮರಣೆಯನ್ನು ಮಾಡಿಕೊಂಡು, ತಂದೆ ನೀನು, ತಾಯಿ ನೀನು ಅಂತ ಹೇಳ್ತೇವೆ. ತ್ವಮೇವ ಮಾತಾ ಪಿತಾ ಹೇಳ್ತೇವೆ. ಗುರುವೇ ಮಾತಾ, ಗುರು ಪಿತಾ, ಗುರುವೇವ ಹಿ ಬಾಂಧವ, ಗುರುದೇವತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿನ ಸ್ಮರಣೆಯನ್ನು ಮಾಡಿಕೊಂಡು ಆ ನಂದೀಶನಿಗೆ ಸ್ಮರಣೆಯನ್ನು ಮಾಡ್ತಾನೆ. ಆಗ ನಂದೀಶ ಜೀವವನ್ನು ತುಂಬಿಕೊಂಡು ಎಲ್ಲರ ಸಮ್ಮುಖದಲ್ಲಿ ಸಿದ್ಧಲಿಂಗ ಇಟ್ಟಿರುವಂಥ ನೈವೇದ್ಯವನ್ನು ಸ್ವೀಕರಿಸ್ತಾನೆ. ಆಗ ಸಿದ್ಧಲಿಂಗನ ಹೆಸರನ್ನು ಶಾಶ್ವತವಾಗಿ ಈ ಜಗತ್ತಿನಲ್ಲಿ ಉಳಿಯುವಂತೆ ಮಾಡ್ತಾನೆ. ಇಂಥ ಅನೇಕ ಲೀಲೆಗಳನ್ನು ಮಾಡೋದ್ರ ಮುಖಾಂತರ ಸಿದ್ಧಲಿಂಗ ಆ ಗುರುವಿನ ಕೃಪೆಗೆ ಪಾತ್ರ ಆಗ್ತಾನೆ. ಹೀಗೆ ಗುರುವಿನ ಜೊತೆಗಿದ್ದು ಲಿಂಗದ ಬಗ್ಗೆ, ಜಂಗಮನ ಬಗ್ಗೆ, ಅಷ್ಟಾವರಣ, ಶತಸ್ಥಲ, ಪಂಚಾಚಾರಗಳ ಬಗ್ಗೆ ಉಪದೇಶವನ್ನು ಮಾಡ್ತಾ ಹೋಗ್ತಾರೆ. ಆ ಉಪದೇಶ ಏನು ಎಂತು ಅನ್ನುವಂಥದ್ದನ್ನು ನಾವು ಇವತ್ತು ಏನಂತಾರೆ, ದುದುಕಿರಿ ಚಪಾತಿ ಕರೆಗತ್ತೆ. ನನಗೂ ಹಸುವಾಗೈತಿ, ನನಗೆ ಟೈಮ್ 8ರಿಂದ 9 ಟೈಮ್. ಆದರೂ ಇವತ್ತು ದುದುಕಿರಿ ಚಪಾತಿ ಇರೋದ್ರೆ ಬೇಗ ಬಿಡ್ತೀನಿ. ಯಾಕೆ ಬೇಗ ಬಿಡ್ತೀನಿ ಅಂದ್ರೆ, ಬಸವಣ್ಣ ಹಳೆ ಬಸವಣ್ಣ ಅಂದ್ರೆ ನನಗೆ ಮೊದಲು ಅರವಿಂದ ಮೊದಲು ಬಸವಣ್ಣ ಆಗಿದೆ. ಬಸವಣ್ಣ ಅಲ್ಲಿ ಡ್ಯೂಟಿಗೆ ಹೋಗ್ಬೇಕಂತ ನಾನು ಅವನಿಗೆ ಬಿಡಬೇಕು, ನಿಮಗೂ ನಾ ಬಿಡಬೇಕು. ಈಗ ಒಂದಿಷ್ಟು ಮಂತ್ರ ಜಪ ಅಂದು ನಮ್ಮ ಇವತ್ತು ಹಿರಿಯರು ಕೂತಿದ್ದಾರೆ. ಇವತ್ತು ನಮ್ಮ ಹಿರಿಯರು ಬಾಬುರಾವ್ ಫುಲಾರಿ ಅವರು ಬಂದಿದ್ದಾರೆ, ಖುಷಿ ಆಯಿತು. ದಿನ ಅಲ್ಲೇ ಕೂತ್ಕೊತಿದ್ರು, ಇವತ್ತು ನಮ್ಮ ಎದುರು ಬಂದು ಕೂತ್ಕೊಂಡಿದ್ದಾರೆ. ಹಿಂಗೆ ಬಂದು ಕೂತ್ಕೊಂಡ್ರೆ ಚೆಂದ ಆಗ್ತದೆ. ಟೈಮಿಗೆ ಶುರು ಮಾಡಿ ಟೈಮಿಗೆ ಬಿಡ್ತೇವೆ. ಈಗ ಒಂದು 5 ನಿಮಿಷ ನೀವು ಎಷ್ಟು ಜಪ ಮಾಡ್ತೀರಿ ಅಷ್ಟು ಒಳ್ಳೆಯದು. ಈಗ ನೋಡಿ, ದಿನಾಲೂ ಆ ಭಗವಂತನ ಶಕ್ತಿ ಹೆಂಗದತ್ತಂದ್ರೆ, ನಿಮ್ಮ ಕಾರ್ಯಗಳಿಗೆ, ನಿಮ್ಮ ಪ್ರವಚನಕ್ಕೆ ಅಡ್ಡಿ ಆಗ್ತಾ ಇಲ್ಲ. ಬೆಳಗ್ಗೆ ಬೇಗ ಬರ್ತದೆ ಮಳೆ, ಎಲ್ಲ ತಣ್ಣಗೆ ಮಾಡ್ತದೆ, ಸ್ವಚ್ಛ ಮಾಡಿ ತಣ್ಣಗೆ ಮಾಡಿ ಕಳಿಸ್ತದೆ. ಈಗೇನು ಬರೋಂಗಿಲ್ಲ. ಮೊದಲೇ ದಿವಸನೂ ಅಷ್ಟೇ ಪ್ರವಚನ ಪುರಾಣ ಪ್ರಾರಂಭ ಆಗೋಕ್ಕಿಂತ ಪ್ರಾರಂಭದಲ್ಲಿ ಏನು ಗ್ರಂಥವನ್ನು ಇಲ್ಲಿ ಓಣಿಯಲ್ಲಿ ಎಲ್ಲ ಮೆರವಣಿಗೆ ಮಾಡಿದೆವಲ್ಲ, ಆವತ್ತೂ ಕೂಡ ಮಳೆ ಬಂದಿತ್ತು. ಯಾಕಂದ್ರೆ ಒಂದು ಮಹಾನ್ ಚರಿತ್ರೆಯನ್ನು, ಸಿದ್ಧಲಿಂಗನ ಚರಿತ್ರೆಯನ್ನು ಊರೊಳಗೆ ಹಿಂಗೆ ತಿರುಗಾಡಿ ಬರ್ತೀವತ್ತಂದ್ರೆ, ನೀವು ನೀರು ಹೊಡೆದು ರಂಗೋಲಿ ಹಾಕಿ ಕೆಲಸನ ಮಾಡೋದು ಬೇಡ, ನಾನೇ ನೀರು ಹೊಡಿತೀನಿ ಅಂತ ಭಗವಂತ ನೀರು ಹೊಡೆದು ಈ ಮೆರವಣಿಗೆಯನ್ನು ಮಾಡಿದ್ದ. ಮಾಡ್ಯಾರ ಮಳೆ ಬಂದಿತ್ತಲ್ಲ ಬಸವಣ್ಣ ಅವತ್ತು ಗ್ರಂಥ ಮೆರವಣಿಗೆಗಿಂತ ಪೂರ್ವದಲ್ಲಿ. ಹಾಗೆ ಸಿದ್ಧಲಿಂಗ ಅಥವಾ ಮಹಾದೇವನ ಆಶೀರ್ವಾದ ಆಗಬೇಕಾಗಿತ್ತಂದರೆ ನಾವು ಭಕ್ತಿ, ಶ್ರದ್ಧೆ, ನಂಬಿಕೆ ಮುಖ್ಯ ಇದೆ. ಅದಕ್ಕೆ ನಿಮ್ಮ ಪುರಾಣ ಪ್ರವಚನಕ್ಕೆ ಯಾವುದೂ ಅಡಚಣೆ ಆಗುವುದಿಲ್ಲ. ನೀವು ಒಕ್ಕಲ್ತನ ಮಾಡುವಂಥ, ಕಾಯಕ ಮಾಡುವಂಥದಕ್ಕೂ ಯಾವ ಅಡಚಣೆ ಆಗಬಾರ್ದು. ಯಾಕಂದ್ರೆ ಬೆಳೆ ಬಂದಿತ್ತಂದರೆ, ಬೀಜ ಬೆಳೆದೀವಿ ಅಂದರೆ ನಾಟಕಿ ಹೊಡಿತವೆ ಅಲ್ವಾ, ಅದನ್ನು ಆಗಬಾರ್ದು. ರೈತರು, ಈ ದೇಶ, ಈ ಬೆಳೆ, ಈ ನಾಡು ಎಲ್ಲ ಸುರಕ್ಷಿತವಾಗಿ ಯಾವುದೇ ರೀತಿಯಾಗಿ ತೊಂದರೆ ಆಗಲಾರ್ದಂಗೆ ನಾವು ನೋಡ್ಕೋಬೇಕು ಭಗವಂತನ ಅಂತ ಪ್ರಾರ್ಥನೆ ಮಾಡಿ ಈ ಜಪವನ್ನು ನಾವೆಲ್ಲ ಮಾಡೋಣ.